ಇವತ್ತಿನ ವಿಷಯ ಸ್ಟ್ರೈಟ್ ಫಾರ್ವರ್ಡಾಗಿ ಮಾತಾಡೋದು ಒಳ್ಳೆಯದಾ ಕೆಟ್ಟದಾ ಅಂತ. ಈಗ ಮನುಷ್ಯನ ಮನಸ್ಥಿತಿ ಹೇಗಿದೆ ಅಂದರೆ, ಒಳ್ಳೆಯದನ್ನು ಸ್ವೀಕಾರ ಅವ್ರಿಗೆ ಕೋಪ ಬರುತ್ತೆ. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಷಯ ಸ್ಟ್ರೈಟ್ ಫಾರ್ವರ್ಡಾಗಿ ಮಾತಾಡೋದು ಒಳ್ಳೆಯದಾ ಕೆಟ್ಟದಾ ಅಂತ. ನಾವು ಇದ್ದಿದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆಗೊದ್ದ ಅಂತ ನಾವು ಗಾದೆ ಕೇಳಿರ್ತೀವಿ. ಸ್ಟ್ರೈಟ್ ಫಾರ್ವರ್ಡಾಗಿ ಮಾತಾಡಬೇಕಾದಾಗ ಆಗತಕ್ಕಂಥ ಪ್ರಯೋಜನಕ್ಕಿಂತ ಅನಾಹುತಗಳೇ ಜಾಸ್ತಿ. ಯಾಕೆಂದರೆ ಈಗ ಮನುಷ್ಯನ ಮನಸ್ಥಿತಿ ಹೇಗಿದೆ ಅಂದರೆ, ಒಳ್ಳೆಯದನ್ನು ಸ್ವೀಕಾರ ಮಾಡತಕ್ಕಂಥ ಮನಸ್ಥಿತಿ ಇಲ್ಲ. ನೀನು ತಪ್ಪು ಮಾಡ್ತಾ ಇದ್ದೀಯ ಅಂತ ಹೇಳಿದ್ರೆ ಅವ್ರಿಗೆ ಕೋಪ ಬರುತ್ತೆ. ತಪ್ಪನ್ನು ಸ್ವೀಕರಿಸುವ ಮನಸ್ಥಿತಿ ಈಗಿನ ಕಾಲದಲ್ಲಿ ಇಲ್ಲ. ಬಿಕಾಸ್ ಎವ್ರಿವನ್ ಇಸ್ ಸ್ಟಕ್ ವಿತ್ ಈಗೋ. ಎಲ್ಲರೂ ಅಹಂನ ಕೋಟೆಯಲ್ಲಿ ಸಿಗಾಕೊಂಡ್ಬಿಟ್ಟಿರ್ತಾರೆ. ಒಂದು ಸಣ್ಣ ತಪ್ಪಾದ್ರೂ ಅವ್ರು ದೊಡ್ಡದಾಗಿ ಕಾಣುತ್ತೆ. ಇಲ್ಲಿ ಸ್ಟ್ರೈಟ್ ಫಾರ್ವರ್ಡಾಗಿ ನಾನು ಮಾತಾಡ್ಕೊಡ್ತಾಗ ಯಾವ ಸಿಚುಯೇಷನ್ನಲ್ಲಿ ಯಾವ ವ್ಯಕ್ತಿಗಳ ಜೊತೆ ನಾನು ಮಾತಾಡ್ತಾ ಇದ್ದೀನಿ ಅನ್ನೋದು ತುಂಬ ಮುಖ್ಯ. ಸಪೋಸ್ ನಿಮಗಿನ್ನ ಮೇಲ್ಪಟ್ಟವರಾದರೆ, ನಿಮ್ಮ ಬಾಸ್ ಇರ್ತಾರೆ ಅಂತ ಇಟ್ಕೊಳ್ಳಿ, ಅವ್ರ ಹತ್ರ ಇದ್ದಿದ್ದಂಗೆ ಹೇಳೋಕ್ಕಾಗತ್ತಾ? ಗೊತ್ತಿದ್ರೂ ಸೈಲೆಂಟಾಗಿರಬೇಕು. ಯಾಕಂದ್ರೆ ಅವ್ರ ಕೋಪ ಬಂದರೆ ಬೇರೆ ಏನಾದರೂ ನಮ್ಮ ಮೇಲೆ ಮಾಡ್ತಾರೆ. ಒಂದು ಎಕ್ಸಾಂಪಲ್ ನಿಮ್ಗೆ ಕೊಟ್ಟಿದ್ದು, ನಾವು ಯಾವ ಮಟ್ಟದಲ್ಲಿದ್ದೀವಿ, ಯಾರ ಜೊತೆ ಮಾತಾಡ್ತಾ ಇದ್ದೀವಿ ಅನ್ನತಕ್ಕಂಥ ಅರಿವಿರಬೇಕು. ಮತ್ತು ನಾನು ಹೇಳುವ ಸತ್ಯ ಎಷ್ಟು ಜನಕ್ಕೆ ಸಮಸ್ಯೆಗಳಾಗತ್ತೆ, ಬೇರೆಯವರು ಅದನ್ನು ಯಾವ ರೀತಿ ತಗೋತಾರೆ ಅನ್ನತಕ್ಕಂಥ ಅರಿವಿರಬೇಕು. ಇದು ತುಂಬ ಕಾಮನ್ ಸೆನ್ಸ್ ಅಂತ ಕರಿತೀವಿ. ಸುಮ್ಮನೆ ಸಡನ್ನಾಗಿ ಎಲ್ಲ ಹೇಳ್ಬಿಡೋದಲ್ಲ, ನನಗೆ ಗೊತ್ತು ಇದು ಸತ್ಯ, ಇದ್ದಂಗೆ ಹೇಳಬೇಕು ಅಂದರೆ ಅವ್ರ ಆತ್ಮೀಯ ಸ್ನೇಹಿತರಾಗಿರಬೇಕು. ಈಗಿನ ಕಾಲಘಟ್ಟದಲ್ಲಿ ಅವ್ರ ಹತ್ರನೂ ಕೇರ್ಫುಲ್ ಆಗಿರಬೇಕು. ಯಾರು ತುಂಬ ಆತ್ಮೀಯ ಸ್ನೇಹಿತರು ಅನ್ಕೋತೀವೋ, ಸ್ವಲ್ಪ ದಿನ ಆದಮೇಲೆ ಅವರೇ ವೈರಿಗಳಾಗ್ಬಿಡ್ತಾರೆ, ಅಥವಾ ನಮ್ಮಿಂದ ದೂರ ಹೋಗ್ಬಿಡ್ತಾರೆ. ತುಂಬ ಆಗಿರ್ತೀವಿ ನಾವು, ಜೊತೆಲಿ ಮಾತಾಡ್ತಾ ಇರ್ತೀವಿ, ಜೊತೆಲಿ ಊಟ ಮಾಡ್ತಾ ಇರ್ತೀವಿ, ತುಂಬ ಸೆಲೆಬ್ರೇಷನ್ ಎಲ್ಲ ಮಾಡಿರ್ತೀವಿ, ಒಂದು ದಿನ ದೂರ ಆಗ್ಬಿಡ್ತಾರೆ. ಈಗ ಸಾಮಾಜಿಕ ವ್ಯವಸ್ಥೆಗಳಲ್ಲಿ ಮನುಷ್ಯನಲ್ಲಿ ಹಾಮ್ ಸೇರ್ಕೊಂಡ್ಬಿಟ್ಟು ಒಂದು ಸಣ್ಣ ಮಿಸ್ಟೇಕಾದ್ರೆ ಆ ಮಿಸ್ಟೇಕ್ನ ಇಟ್ಕೊಂಡ್ಬಿಡ್ತಾರೆ. ಅದಕ್ಕೊಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಈಗ ಉದಾಹರಣೆಗೆ ನಿಮ್ಮ ಗಂಡ ಹೆಂಡತಿ ಇಬ್ಬರು ಲಾಲ್ಬಾಗ್ ಹೋಗಿರ್ತೀರ. ಗಂಡ ಏನು ಮಾಡ್ತಾರೆ, ಲಾಲ್ಬಾಗ್ ಎಲ್ಲ ತೋರಿಸ್ಕೊಂಡು ಅಲ್ಲಿ ಪಕ್ಕದಲ್ಲಿ MTR ರೆಸ್ಟೋರೆಂಟಲ್ಲಿ ಒಳ್ಳೆ ಮಸಾಲೆ ದೋಸೆ ಕೊಡಿಸ್ತಾರೆ. ಮಸಾಲೆ ದೋಸೆ ತಿಂದ್ಕೊಂಡು ಅಲ್ಲೇ ಪಕ್ಕದಲ್ಲಿ ಥಿಯೇಟರ್ ಇದೆ, ಒಂದು ಸುಂದರವಾದ ಕನ್ನಡ ಪಿಕ್ಚರ್ ತೋರಿಸ್ತಾರೆ. ಪಿಕ್ಚರ್ ನೋಡ್ಕೊಂಡು ಸಾಯಂಕಾಲ ಬರಬೇಕಾದ್ರೆ ಅಲ್ಲಿ ಪಾನಿಪುರಿ ಎಲ್ಲ ತಿನ್ಕೊಂಡು ಶಾಪಿಂಗ್ ಮಾಡ್ಕೊಂಡು ಮನೆಗೆ ಬರ್ತೀರಾ. ಮನೆಗೆ ಬಂದಾಗ ಏನು ಮಾಡ್ತಾನೆ, ಗಂಡ ಕಾಫಿ ಕೇಳ್ತಾನೆ. ಹೆಂಡ್ತಿ ಕಾಫಿ ತಂದು ಕೊಡ್ಬೇಕಾದ್ರೆ ಮಿಸ್ಸಾಗಿ ಬಿದ್ದೋಗ್ಬಿಡುತ್ತೆ. ಗಂಡ ಹೇಳ್ತಾನೆ ಅವಾಗ, ಏಯ್ ಕತ್ತೆ, ನೀನು ಕಣ್ಣು ಕಾಣಲ್ವಾ ಅಂತಾನೆ. ಈಗ ನಿಮ್ಮ ಮನಸ್ಸು ಯಾವ್ದು ನೆನ್ಪಿಟ್ಕೊಳ್ತೆ ಹೇಳಿ? ಆ ಕತ್ತೆ ಅಂದದ್ದನ್ನು. ಸೊ ಲಾಲ್ಬಾಗ್ ಮಾಡ್ತಾಯಿತ್ತು, ಮಸಾಲೆ ದೋಸೆ ಮಾಡ್ತಾಯಿತ್ತು, ಸಿನಿಮಾ ಮಾಡ್ತಾಯಿತ್ತು, ಶಾಪಿಂಗ್ ಹೋಯ್ತು, ಪಾನಿಪುರಿ ಹೋಯ್ತು. ಕತ್ತೆ ಅಂದ ತಕ್ಷಣ ಅವಳೇನು ಮಾಡ್ತಾಳೆ, ನಾನೇನು ಪರ್ಪಸ್ಸಾಗಿ ಹಂಗೆ ಹಿಂಗೆ ಮಾಡ್ದ, ಕತ್ತೆ ಥರ ಆ್ಯಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಇದು ಕತ್ತೆ ಜಗಳ ಶುರುವಾಯಿತು. ಆದರೆ ಬೆಳಗ್ಗೆಯಿಂದ ನಡೆದಿರ್ತಕ್ಕಂಥ ಎಲ್ಲ ಒಳ್ಳೆ ಘಟನೆಗಳು ಮರ್ತೋಯ್ತು. ಅಂದರೆ ದ ನೇಚರ್ ಆಫ್ ಚಿತ್ತ ಇಸ್ ರಿಮೆಂಬರಿಂಗ್ ಓನ್ಲಿ ನೆಗೆಟಿವಿಟೀಸ್. ಮನಸ್ಸಿನ ಸ್ವಭಾವ ಏನು ಅಂದರೆ ಕೇವಲ ಕೆಟ್ಟದನ್ನೇ ನೆನ್ಪಿಟ್ಕೊಳ್ಳುತ್ತೆ, ಒಳ್ಳೆದನ್ನೆಲ್ಲ ಮರ್ತುಬಿಡುತ್ತೆ. ಇದು ಸಹಜವಾದ ಪ್ರಕ್ರಿಯೆ ಎಲ್ಲರಲ್ಲೂ ಕೂಡ. 100 ಘಟನೆಗಳಲ್ಲಿ ಒಂದು ಕೆಟ್ಟದಾದರೆ ಮನಸ್ಸ ಒಂದು ಕೆಟ್ಟದನ್ನ ನೆನ್ಪಿಟ್ಕೊಳ್ಳುತ್ತೆ, 99 ಒಳ್ಳೆದನ್ನ ಮರ್ತು ಬಿಡುತ್ತೆ. ಸೊ ನೀವು ವ್ಯಕ್ತಿಗಳ ಜೊತೆ ಮಾತಾಡುವಾಗ ಸ್ಟ್ರೈಟ್ ಫಾರ್ವರ್ಡ್ ಅಂತ ಒಂದು ಏನಾರು ಹೇಳಿದ್ರೆ, ನೋಡಿ ನೀವು ಹಿಂಗೆ ಮಾಡ್ತಾ ಇದ್ದೀರಿ, ಇದು ತಪ್ಪು ಅಂತ ಹೇಳಿದ್ರೆ, ಆ್ಯಕ್ಚುಲಿ ಪಾಸಿಟಿವ್, ಅವ್ನು ತಪ್ಪೇ ಮಾಡಿರ್ತಾನೆ, ಆ ಪಾಸಿಟಿವ್ ವಿಲ್ ಕನ್ವರ್ಟೆಡ್ ಇಂಟು ನೆಗೆಟಿವ್. ಅವನ ಮನಸ್ಸಿಗೆ ನೀವೇನು ಪಾಸಿಟಿವ್ ಅಂದ್ಕೊಂಡು ಹೇಳ್ತಿರೋ ಅದು ನೆಗೆಟಿವ್ ಆಗಿ ಕನ್ವರ್ಟ್ ಆಗಿ ನೆಗೆಟಿವು ಆ ಮನಸ್ಸಿನಲ್ಲಿ ಉಳ್ಕೊಂಡ್ಬಿಡುತ್ತೆ. ಆಗ ಸಮಸ್ಯೆ ಜಾಸ್ತಿ ಆಗುತ್ತೆ. ಯಾಕೆ ನಮಗೆ ರೀಸೆಂಟಾಗಿ ನಮಗೊಬ್ಬರು ಫೋನ್ ಮಾಡಿದರು. ಅವರೆಲ್ಲ ಇದ್ದಿದ್ದಂಗೆ ಹೇಳೋದು, ಅದರಿಂದ ಮನೇಲಿ ತುಂಬ ಜಗಳ. ಯಾವ ಹಂತಕ್ಕೆ ಹೋಗಿದೆ ಅಂದರೆ, ಮದುವೆ ಫಿಕ್ಸ್ ಆಗಿ ಮದುವೆ ಗಂಡಿಗೆ ಯಾವುದೋ ಒಂದು ಸಮಸ್ಯೆನ ಹೇಳ್ಬಿಟ್ಟಿದ್ದಾರೆ.
ಕೊನೆಗೆ ಅದು ಯಾವ್ಯಾವ ರೂಪ ತಗೊಂಡು ಮದುವೆನೇ ಕ್ಯಾನ್ಸಲ್ ಆಗಿಬಿಟ್ಟಿದೆ ನೋಡಿ. ಸೊ ದಿಢೀರಂತ ಯಾರನ್ನು ನಂಬಕ್ಕಾಗಲ್ಲ. ನೀವು ಅನ್ಕೊಂಡ್ಬಿಡ್ತೀವಿ, ಈಗ ಹೆಣ್ಣು ನೋಡೋಕೆ ಹೋದಾಗ ಗಂಡು ಹೆಣ್ಣು ಮಾತಾಡ್ಕೊಳ್ಳಿ, ಒಂದಿನ ಹೊರಗಡೆ ಹೋಗಿ ಮಾತಾಡಲಿ, ಹೋಟ್ಲಲ್ಲಿ ಕೂತ್ಕೊಂಡು ಮಾತಾಡಲಿ, ಡೇಟಿಂಗ್ ಅಂತ ಕರಿತೀವಿ. ಕುಳಿತ್ಕೊಂಡು ಮಾತಾಡಲಿ, ಒಬ್ಬರೊಬ್ಬರು ಅರ್ಥ ಮಾಡ್ಕೊಳ್ಳಿ, ಅವನ ಕ್ವಶನ್ಸ್ ಏನು, ಇವಳ ಕಂಡೀಷನ್ಸ್ ಏನು, ಇದ್ರಲ್ಲಿ ತಿಳ್ಕೊಳ್ಳಿ ಅಂತ ಕಳಿಸ್ತೀವಿ. ಅದು ಆ್ಯಕ್ಚುಲಿ ಟೋಟಲಿ ಟೆಂಪ್ರರಿ. ಯಾಕೆಂದರೆ ಒಂದು ದಿನದಲ್ಲಿ ಅರ್ಥ ಮಾಡ್ಕೊಳಕ್ಕಾಗಲ್ಲ, ಗಂಡ ಹೆಂಡತಿಯನ್ನು ಒಂದು ವರ್ಷದಲ್ಲೂ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಆ ರೀತಿ ಈಗಿನ ಮನಸ್ಥಿತಿಗಳು. ಅಲ್ಲೋಗಿ ಏನೋ ಹೇಳ್ತಾರೆ, ಒಂದು ಪ್ರೀತಿ ಇರುತ್ತೆ, ಏನೋ ಒಂದು ತುಡಿತ ಇರುತ್ತೆ, ಒಂದು ಆಕರ್ಷಣೆ ಇರುತ್ತೆ. ಅವ್ರು ಹೇಳಿದ್ದೆಲ್ಲ ಓಕೆ 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 ಅಂತ ಹುಡುಗ ಹೇಳ್ತಾನೆ, ಹೆಂಡತಿ ಕೂಡ ಓಕೆ ಓಕೆ ಅಂತ ಹೇಳ್ತಾಳೆ. ಮದುವೆ ಆದ್ಮೇಲೆ ರಿಯಾಲಿಟಿ ಗೊತ್ತಾಗುತ್ತೆ, ರಿಯಲ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಒಂದು ಹೇಳಿಬಿಟ್ರೆ ಸಾಕು, ನೆಗೆಟಿವ್ ಟಕ್ಕದು ಇಟ್ಕೊಂಡ್ಬಿಡ್ತಾರೆ. ಸೊ ಜಗಳ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾ ಅವಾಗ ಹೇಳಿದ್ದೆ, ಮದುವೆಗೆ ಮೊದಲು ಹೇಳಿದ್ದೆ, ಅದೇ ಒಂದು ಸಮಸ್ಯೆ ಆಗಿಬರುತ್ತೆ. ಮದುವೆಗೆ ಮೊದಲು ಏನು ಕಂಡೀಷನ್ಸ್ ಹಾಕಿದ್ರು ಆ ಕಂಡೀಷನ್ಸ್ಗಳೇ ದೊಡ್ಡ ಸಮಸ್ಯೆ ಆಗಿ ಕಾಡ್ತವೆ. ಸೊ ಒಂದು ಸರಳವಾದ ಒಂದು ಬೇಸಿಕ್ಸ್ ನೆಸೆಸಿಟೀಸ್ ಅಂತ ಕರಿತೀವಿ. ವ್ಯಕ್ತಿತ್ವ ಹೇಗಿದೆ, ಅವರ ಅಪ್ಪ ಅಮ್ಮ ಹೇಗಿದ್ದಾರೆ, ಅವ್ರ ಸುತ್ತಮುತ್ತಲಿನ ಜನಗಳು ಹೇಗಿದ್ದಾರೆ, ಇವನು ಎಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ಎಕನಾಮಿಕಲ್ ಸ್ಟೇಟಸ್ ಹೇಗಿದೆ, ಅವನ ಮನಸ್ಥಿತಿ ಹೇಗಿದೆ, ಯಾವ ಚಟಗಳಿದೆ, ಇವು ಬೇಸಿಕ್ ನೆಸೆಸಿಟಿ. ಇಷ್ಟನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು. ಉಳಿದದ್ದೆಲ್ಲ ಮದುವೆ ಆದ ಮೇಲೆ ಜೀವನವನ್ನು, ಸಂಬಂಧವನ್ನು, ಪ್ರೀತಿಯನ್ನು ಅರ್ಥ ಮಾಡಿಕೊಂಡು ಜೀವನ ಸಾಗಿಸೋದೇ ಮದುವೆ. ಸೊ ಒಂದು ಸಾರಿ ಯಾವುದು ಡಿಸೈಡ್ ಆಗೋದಿಲ್ಲ. ಜೀವನ ಮಾಡ್ತಾ 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 ಪ್ರತಿಯೊಂದು ಹಂತದಲ್ಲೂ ಬದಲಾವಣೆ ಆಗ್ತಾ ಹೋಗ್ತಾ ಇರುತ್ತೆ. ವಯಸ್ಸಾದಂಗೆಲ್ಲ, ಮಕ್ಕಳು ಬಂದಂಗೆಲ್ಲ ಒತ್ತಡ ಜಾಸ್ತಿ ಆಗುತ್ತೆ, ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ. ಆಮೇಲೆ ಅತ್ತೆ ಮಾವ ವಯಸ್ಸಾಗುತ್ತೆ, ಆವಾಗ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಏನೇನೋ ಸಮಸ್ಯೆಗಳು ಒಂದೊಂದು ಬರ್ತಾ ಹೋಗ್ತಾ ಇರುತ್ತೆ. ಆ ಒಂದೊಂದು ಬರತಕ್ಕಂಥ ಸಮಸ್ಯೆಗಳನ್ನು ಸ್ವೀಕರಿಸಿ ಸಾಲ್ವ್ ಮಾಡಿಕೊಂಡು ಆ ಸಮಸ್ಯೆಗಳಲ್ಲಿ ಪ್ರೀತಿಯ ಸಂಬಂಧವನ್ನು ಉಳಿಸ್ಕೊಳ್ತಕ್ಕಂಥದ್ದು ಜೀವನ ಸುಲಭ ಅಲ್ಲ. ಸೊ ಏನೋ ಹೇಳ್ಬಿಡ್ತೀವಿ ಅಂತ, ಈಗ ಆ ಹುಡುಗಿ ಏನು ಮಾಡಿತ್ತಲ್ಲ, ನಾನು ಸ್ಟ್ರೈಟ್ ಫಾರ್ವರ್ಡ್ ಅಂತ ಎಲ್ಲ ಹುಡುಗನಿಗೆ ಹೇಳ್ಬಿಟ್ಟು ಅದು ಸಮಸ್ಯೆ ಆಗಿ ಮದುವೆನೇ ಕ್ಯಾನ್ಸಲ್ ಆಯಿತು. ಸೊ ಕೆಲವೊಂದು ವಿಚಾರಗಳನ್ನು ಸತ್ಯ ಗೊತ್ತಿದ್ರೂ ಕೂಡ ನಾವು ಮಾತಾಡಬಾರದು. ಯಾಕೆ ಅಂದರೆ ಮಾತಾಡಬೇಕಾದ್ರೆ ಆ ವ್ಯಕ್ತಿಗಳನ್ನು ಅರ್ಥ ಮಾಡ್ಕೊಂಡಿರಬೇಕು. ಒಂದು ದಿನಕ್ಕೆ ಯಾವುದೇ ವ್ಯಕ್ತಿ ಅರ್ಥ ಆಗೋದಿಲ್ಲ, ತುಂಬ ದಿನಗಳು ಬೇಕಾಗತ್ತೆ, ಆವಾಗ ಹೇಳಬೇಕು. ಅದರಲ್ಲಿ ಈಗಿನ ಕಾಲದಲ್ಲಿ ಯಾವುದೇ ಸ್ನೇಹಿತರು ಒಂದೇ ದಿನಕ್ಕೆ ಕ್ಲೋಸ್ ಆಗಿಬಿಡ್ತಾರೆ. ಏನು ಗಿಣಿಗಿಣಿಯಂಗೆ ಮಾತಾಡ್ಬಿಡ್ತಾರೆ. ತುಂಬ ಒಳ್ಳೆಯವ್ರು ಅನಿಸ್ಬಿಡುತ್ತೆ, ಅವ್ರು ತುಂಬ ಹೆಲ್ಪ್ ಮಾಡ್ತಾರೆ ನಮಗೆ, ಎಂಥ ಒಳ್ಳೆಯ ಫ್ರೆಂಡ್ ಅನ್ಕೊತೀವಿ. ಅಂದ್ಕೊಂಡ ತಕ್ಷಣ ಏನನ್ನು ಹೇಳೋಕ್ಕೆ ಹೋಗಬೇಡಿ. ಯಾಕೆಂದರೆ ಅದು ಚೇಂಜಸ್ ಆಗತ್ತೆ. ಯಾಕೆಂದರೆ ಬಿಕಾಸ್ ಆಫ್ ಟೆಕ್ನಾಲಜಿ, ಮೊಬೈಲ್ ದೊಡ್ಡ ಭೂತ. ಯಾಕೆ ಮನಸ್ಸು ಪದೇ ಪದೇ ಆ ಕಡೆ ಹೋಗ್ತಾ ಇರುತ್ತೆ, ಅದು ಡಿಸ್ಟ್ರಾಕ್ಷನ್ ಆಗ್ತಾ ಇರುತ್ತೆ. ಹಿಂದಿನ ಕಾಲದಲ್ಲಿ ಹಂಗಿರಲಿಲ್ಲ. ಕಷ್ಟಪಟ್ಟರೆ ಒಳ್ಳೊಳ್ಳೆ ಕಾದಂಬರಿಗಳನ್ನು, ಪುಸ್ತಕಗಳನ್ನು ಓದ್ತಾ ಇದ್ರು, ಯಾವಾಗಲೂ ಕೆಲಸದಲ್ಲಿ ಬ್ಯುಸಿ ಇದ್ದರು. ಆಗ ಯಂತ್ರಗಳು ಇರಲಿಲ್ಲ. ಯಂತ್ರಗಳು ಇಲ್ಲದಾಗ ಎಲ್ಲ ದೈಹಿಕವಾಗಿ ಕೆಲಸ ಮಾಡಬೇಕಾಗುತ್ತೆ. ಹೆಣ್ಮಕ್ಳೇ ಆಗಲಿ ಗಂಡು ಮಕ್ಕಳೇ ಆಗಲಿ ಬ್ಯುಸಿ ಇರ್ತಾ ಇದ್ರು. ಈಗ ಎಲ್ಲದಕ್ಕೂ ಯಂತ್ರಗಳು ಸಿಕ್ಬಿಡುತ್ತೆ, ಟಕ ಟಕ ಅಂತ ರೆಡಿಮೇಡ್ ಸಿಕ್ಬಿಡುತ್ತೆ. ಅಡುಗೆ ಮಾಡೋಕ್ಕಾಗಿಲ್ಲ ಅನ್ನೋ ಫೋನೆಲ್ಲ ಹಿಂಗೆ ಮಾಡಿಬಿಟ್ಟು ಎಲ್ಲ ಊಟ ಮನೆಗೆ ತರಿಸ್ಕೊಂಡ್ಬಿಡ್ಬೋದು. ಅಷ್ಟು ಫ್ರೀ ಆಗಿಬಿಟ್ಟಿದೆ. ಸೊ ಫ್ರೀ ಆದಾಗ ಮನಸ್ಸು ಏನು ಮಾಡುತ್ತೆ, ಎಲ್ಲ ಕಡೆ ಡೈವರ್ಟ್ ಆಗ್ತಾ ಇರುತ್ತೆ ಅಟೆನ್ಷನ್. ಅವಾಗ ಒಂದು ಸಣ್ಣ ವಿಚಾರ ಬೇಕಾದ್ರೆ ಟೆಸ್ಟ್ ಮಾಡಿ ನೋಡಿ. ನಿಮ್ಮ ಹೆಂಡತಿ ಸೀರಿಯಸ್ ಆಗಿ ಮೊಬೈಲ್ ನೋಡ್ಬೇಕಾದ್ರೆ ಏನಾರು ಮಾತಾಡಿಸಿ, ಬರೀ ಒಂದು ಲೋಟ ನೀರು ಕೇಳಿ, ಕೋಪ ಬಂದ್ಬಿಡುತ್ತೆ ಸಡನ್ನಾಗಿ. ಇನ್ನು ಕಾಲದಲ್ಲಿ ಗಂಡನಿಗೆ ನೀರು ಕೊಡೋದೇ ಖುಷಿ, ಊಟ ಬಡಿಸೋದೇ ಖುಷಿ. ಈಗ ಬಡ್ಸೋಕೆ ಟೈಮ್ ಇರಲ್ಲ, ಟೇಬಲ್ ಮೇಲೆ ಇಟ್ಟಿದ್ದು ಹಾಕೊಂಡು ತಿನ್ನಿರಿ ಅಂತಾರೆ. ಈ ರೀತಿ ಮನಸ್ಥಿತಿ ಬರುತ್ತೆ. ಕುಳಿತುಕೊಳ್ಳೋಕೆ ಟೈಮ್ ಇಲ್ಲ, ಬ್ಯುಸಿ ಇರುತ್ತೆ, ಯಾವುದೋ ಫೋನ್ ಕಾಲು. ಮೊದಲು ಕಾಂಟ್ಯಾಕ್ಟ್ ಇರಲಿಲ್ಲ, ಈಗ ಟಕ ಟಕ ಅಂತ ಸಿಗ್ತಾರೆ. ಮನೆ ಕಡೆ ಪ್ರಾಬ್ಲಮ್ಸ್ ಇದ್ದರೆ ಆ ಕಡೆ ಫೋನ್ ಹೋಗ್ತಾ ಇರುತ್ತೆ, ಫ್ರೆಂಡ್ಸ್ ಕಡೆ ಪ್ರಾಬ್ಲಮ್ಸ್ ಇದ್ದರೆ ಆ ಕಡೆ ಫೋನ್ ಹೋಗ್ತಾ ಇರುತ್ತೆ. ಈ ಮನಸ್ಥಿತಿ ಇರಬೇಕಾದಾಗ ಅವರು ಸತ್ಯವನ್ನು ಸ್ವೀಕರಿಸುವ ಮನಸ್ಥಿತಿ ಇರಲ್ಲ. ನೋಡು ಹಿಂಗೆ ಅಂತ ಹೇಳ್ಬಿಟ್ರೆ ಅವ್ರಿಗೆ ಇರಿಟೇಟ್ ಆಗುತ್ತೆ. ಏನು ಪಾಸಿಟಿವ್ ಅಂದ್ಕೊಂಡು ನೀವು ಹೇಳ್ತಾರೋ ಆ ಪಾಸಿಟಿವ್ ಇಲ್ಲಿ ಕನ್ವರ್ಟೆಡ್ ಇಂಟು ನೆಗೆಟಿವ್ ಆಗಿ ಕನ್ವರ್ಟ್ ಆಗಿಬಿಟ್ಟು ಆ ಮನಸ್ಸಲ್ಲಿ ಉಡ್ಕೊಂಡ್ಬಿಡುತ್ತೆ. ಯಾಕಂದರೆ ಮನಸ್ಸಿನ ಸ್ವಭಾವವೇ ಹಾಗೆ. 100 ಘಟನೆಗಳಲ್ಲಿ ಒಂದು ಕೆಟ್ಟಾದರೆ ಒಂದನ್ನು ನೆನೆಸ್ಕೊಳ್ಳುತ್ತೆ. ಎಷ್ಟೋ ಮನಸ್ಸುಗಳು ಆ ಕೆಟ್ಟದನ್ನೇ ನೆನೆಸ್ಕೊಂಡು ಕೊರಗ್ತಾ ಇರ್ತವೆ. ಸೊ ಒಳ್ಳೆಯದನ್ನು ನೆನೆಸ್ಕೋಬೇಕು. ಸೊ ಸ್ನೇಹಿತ ಯಾರಾದರೂ ಏನೋ ದೊಡ್ಡ ತಪ್ಪುಗಳನ್ನು ಮಾಡಿದಾಗ ಎಷ್ಟು ಒಳ್ಳೇದು ಮಾಡಿದ್ದಾರೆ ಅದನ್ನು ನಾನು ನೆನೆಸ್ಕೋಬೇಕು. ಆ ರೀತಿ ಯಾರೂ ನೆನೆಸ್ಕೊಳ್ಳಲ್ಲ.
ಟಕ್ ಅಂತ ಬ್ರೇಕಪ್ ಆಗುತ್ತೆ. ಸೊ ಸಂಬಂಧಗಳು ಅಷ್ಟೇ ಟಕ್ ಅಂತ ಬ್ರೇಕಪ್ ಆಗುತ್ತೆ. ಗಂಡ ಹೆಂಡತಿ ಡೈವರ್ಸ್ಗಳು ಅಷ್ಟೇ ಟಕ್ ಅಂತ ಬ್ರೇಕಪ್ ಆಗುತ್ತೆ. ಯಾಕೆಂದರೆ ತಾಳ್ಮೆಯ ಮನಸ್ಸು ಈಗ ಇಲ್ಲ. ಸೊ ಆ ತಾಳ್ಮೆಯ ಮನಸ್ಸು ಬರಬೇಕಾದ್ರೆ ನೀವು ಯೋಗ ಮಾಡಬೇಕು, ಪ್ರಾಣಾಯಾಮ ಮಾಡಬೇಕು, ಧ್ಯಾನ ಮಾಡಬೇಕು. ದಿನಕ್ಕೆ ಒಂದು ಗಂಟೆ ಆದರೂ ನೀವು ಒಳ್ಳೊಳ್ಳೆ ಪುಸ್ತಕಗಳನ್ನು ಓದಬೇಕು, ಮತ್ತು ವಾಕಿಂಗ್ ಮಾಡಬೇಕು. ನಿಮ್ಮಲ್ಲೇ ನೀವು ಇರಬೇಕು. ಮನಸ್ಸು ಎಲ್ಲ ಕಡೆ ಬಿಡೋದಲ್ಲ, ನಮ್ಮೇಲೆ ನಾವಿರಬೇಕು. ಅದನ್ನು ನಾನು ಹೇಳೋದು ಪದೇ ಪದೇ, ಅಂತರ್ಮುಖಿ ಸದಾಸುಖಿ. ನಿನ್ನ ಭಾವಗಳನ್ನು ಗುರುತಿಸು, ನಿನ್ನ ಮನಸ್ಥಿತಿಯನ್ನು ಗುರುತಿಸು, ನಿನ್ನ ಯೋಚನಾ ಲಹರಿಗಳನ್ನು ಗುರುತಿಸು. ವಾಸ್ತವ ಸತ್ಯವನ್ನು ಸ್ವೀಕಾರ ಮಾಡಿ ಆ ಸಮಸ್ಯೆಗಳಲ್ಲಿ ಮನಸ್ಸನ್ನು ಹೇಗೆ ಸಮಾಧಾನವಾಗಿ ಇಟ್ಕೋಬೇಕು ಅನ್ನೋದನ್ನು ಗಮನಿಸು. ಅದೆಲ್ಲ ನೀನು ಗಮನಿಸಬೇಕು ಅಂದರೆ ನಿನ್ನನ್ನು ನೀನು ಗಮನಿಸಬೇಕು, ಆಗ ಮಾತ್ರ ಸಾಧ್ಯ. ಅದಕ್ಕೆ ನಾನು ಹೇಳೋದು, ಮೊನ್ನೆ ಯಾರೋ ಒಬ್ಬರು ಫೋನಲ್ಲಿ ಮಾತಾಡಿದಾಗ ಇದನ್ನು ಹೇಳಬೇಕು ಅನಿಸ್ತು. ಸ್ಟ್ರೈಟ್ ಫಾರ್ವರ್ಡಾಗಿ ಮಾತಾಡೋದು ಈಗಿನ ಕಾಲದಲ್ಲಿ ಅಷ್ಟು ಒಳ್ಳೆಯದಲ್ಲ. ನೀವು ಮಾತಾಡಿದ್ರೆ ಪರಿಸ್ಥಿತಿಗಳನ್ನು ನೋಡಿಕೊಂಡು, ವ್ಯಕ್ತಿಗಳನ್ನು ನೋಡಿಕೊಂಡು ಮಾತಾಡಬೇಕು. ಅದರ ಅವಶ್ಯಕತೆ ಇದ್ದರೆ, ಇಲ್ಲದಿದ್ದರೆ ಅದನ್ನು ಕೂಡ ಮಾತಾಡೋಕ್ಕೆ ಹೋಗಬಾರ್ದು. ಯಾಕಂದರೆ ನಮ್ಮ ದೃಷ್ಟಿಕೋನದಲ್ಲಿ ಒಳ್ಳೆಯದಾಗ ಕಾಣುತ್ತೆ, ಬೇರೆಯವರ ದೃಷ್ಟಿಕೋನದಲ್ಲಿ ಈಗೋ ಹರ್ಟ್ ಆಗಿ ಅವರಿಗೆ ನೋವಾಗುತ್ತೆ, ಸಂಬಂಧ ಹಾಳಾಗುತ್ತೆ. ನೆನ್ಪಿಟ್ಕೊಳ್ಳಿ, 100ಕ್ಕೆ 90% ಸ್ಟ್ರೈಟ್ ಫಾರ್ವರ್ಡಾಗಿ ಮಾತಾಡೋದನ್ನು ನಿಲ್ಲಿಸಬೇಕು. ನಾಜೂಕಾಗಿ ಮಾತಾಡಬೇಕು. ಹೆಂಗಾಗಿದೆ ಕಾಲ ಹೇಗಂದರೆ, ಹೆಂಡತಿ ಊಟ ಬಡಿಸ್ತಾಳೆ, ಹೇಗಿದ್ದೀರಿ ಅಂತ ಕೇಳ್ತಾಳೆ. ಸ್ವಲ್ಪ ಅದು ಸಪ್ಪೆ ಆಗಿಬಿಟ್ಟಿರ್ತದೆ, ಜಾಸ್ತಿನೇ ಸಪ್ಪೆ ಸಪ್ಪೆ ಅಂತ ಅಂದ್ಬಿಟ್ರೆ ಸಾಕು ಅವಳಿಗೆ, ಹೌದಾ ಹಂಗಾಗ್ಬಿಟ್ಟಿದ್ಯಾ ಅಂದಾಗ ಸ್ವಲ್ಪ ಉಪ್ಪು ಹಾಕೊಳ್ಳಿ ಅಂತಾಳೆ. ನೀನು ಮಾಡಿರೋ ಚೆನ್ನಾಗಿಲ್ಲ ಅಂದರೆ ಮುಗಿದೋಯ್ತು, ಇರಿಟೇಟ್ ಆಗಿಬಿಡುತ್ತೆ. ನೋಡಿ, ಸಪ್ಪೆ ಆಗಿದೆ, ಸ್ವಲ್ಪ ಉಪ್ಪು ಕೊಡು, ಇದು ನಾಜೂಕು. ಚೆನ್ನಾಗಿಲ್ಲ ಅಡುಗೆ ಅಂದ್ಬಿಟ್ರೆ ಅವಳಿಗೆ ಇರಿಟೇಟ್ ಆಗಿಬಿಡುತ್ತೆ. ನಾ ಇದಕ್ಕೋಸ್ಕರ ಮಾಡಿದ್ದೆ, ಹಿಂಗೆ ಮಾಡಿದ್ದೆ ಅಂತ ಹಿಂಗೆ ಪದೇ ಪದೇ ಹೇಳ್ತಾ ಹೋಗಿ, ಅಯ್ಯೋ ನಾನು ಹೆಂಗೆ ಮಾಡಿದ್ರು ಇಷ್ಟೇ, ನೀವು ಹೇಳೋದೇ ಹೀಗೆ, ನಿಮಗೆ ನಾನು ಮಾಡೋ ಅಡುಗೆನೇ ಇಷ್ಟ ಆಗಲ್ಲ ಅಂತ ಜಗಳಗಳು ಸ್ಟಾರ್ಟ್ ಆಗಿಬಿಡ್ತಾರೆ ಅಲ್ವಾ. ಸೊ ಅಲ್ಲಿ ಏನು ಮಾಡಬೇಕು, ನಾಜೂಕಾಗಿ ಮಾತಾಡಬೇಕು. ಹೆಂಡತಿ ಹತ್ರ ಗಂಡನ ಹತ್ರನೇ ಇಷ್ಟು ನಾಜೂಕಾಗಿ ಮಾತಾಡಿದ್ರೆ ಇನ್ನು ಬೇರೆಯವ್ರ ಹತ್ರ ಇನ್ನೆಷ್ಟು ನಾಜೂಕಾಗಿ ಮಾತಾಡಬೇಕು ಅಲ್ವಾ. ಯಾಕೆಂದರೆ ಅವರು ದೂರದಲ್ಲಿರ್ತಾರೆ, ಅವರ ಭಾವನೆಗಳು ಬೇರೆ, ಅವರ ಚಿಂತನೆಗಳು ಬೇರೆ ಆಗಿದ್ದಾಗ ಬೇರೆಯವ್ರ ಹತ್ರ ಮಾತಾಡಬೇಕಾದಾಗ ನಾಜೂಕಾಗಿ ಯುಕ್ತಿಯಿಂದ ಮಾತಾಡಬೇಕು. ಅಲ್ಲಿ ಸತ್ಯ ಕೆಲಸ ಮಾಡಲ್ಲ, ಯುಕ್ತಿ ಕೆಲಸ ಮಾಡುತ್ತೆ. ಸಂಬಂಧಗಳಲ್ಲೂ ಅಷ್ಟೇ, ಪ್ರತಿಯೊಬ್ಬ ವ್ಯಕ್ತಿಯೂ ಇಷ್ಟಪಡೋದೇ ಹೊಗಳಿಕೆ ರೀ. ನೀವು ಹೊಗಳಿಕೆನೇ ದೇವರಿಗೆ ನಾವು ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ, ದೇವ್ರಿಗೆ 1000 ಹೆಸರಿಟ್ಟು ಒಂದು ಹೆಸರು ಹೇಳಿದ್ರೆ ಸಾಕಾಗಲ್ವಾ. 1000 ಸಾರಿ ದೇವ್ರಿಗೆ ಹೊಗಳಿ ಕೆಲಸ ಮಾಡ್ಕೋತೀವಿ. ದೇವ್ರಿಗೆ ನೋಡಪ್ಪ ಇಷ್ಟು ಜೋರಾಗಿ ನಾನು ನಿನ್ನ ಪೂಜೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ, ಹೋಮ ಮಾಡ್ತೀನಿ ಅಂತ ಅವನಿಗೆ ಹೊಗಳಿ ಇಷ್ಟು ಕೊಡ್ತೀನಿ 1000 ರೂಪಾಯಿ ಪೂಜೆ, 1 ಲಕ್ಷ ರೂಪಾಯಿ ಪೂಜೆ, 5 ಲಕ್ಷ ರೂಪಾಯಿ ಪೂಜೆ, 10 ಲಕ್ಷ ರೂಪಾಯಿ ಪೂಜೆ. ನೋಡಿ, ಹಾಗೆಲ್ಲ ನಾವು ಮಾಡಿ ದೇವರ ಹತ್ರ ಕೆಲಸ ಮಾಡಿಸ್ಕೋತೀವಿ. ಅಂದಮೇಲೆ ಸಾಮಾನ್ಯ ಮನುಷ್ಯನ ಹತ್ರ ನೀವು ಸಂಬಂಧಗಳನ್ನು ಬೆಳೆಸಿದಾಗ ಮನಸ್ಸಿನಲ್ಲಿ ಸತ್ಯವನ್ನು ಕೇರ್ಫುಲ್ಲಾಗಿ ಹೇಳೋದನ್ನು ಕಲಿಬೇಕು. ಅರ್ಥ ಆಗ್ತಿದೆಯಾ? ಸ್ಟ್ರೈಟ್ ಫಾರ್ವರ್ಡ್ನ ಅವಾಯ್ಡ್ ಮಾಡಿ. ಬಿ ಕೇರ್ಫುಲ್. ಥ್ಯಾಂಕ್ ಯು. ಅಂತರ್ಮುಖಿ ಸದಾಸುಖಿ.